ಏನು ಗಾಯಗಳಾಗಿದೆಯಾ? ಜಾಗ್ರತೆಯಾಗಿ ನಾನು ನೋಡ್ಕೊಳ್ತೀನಿ ಅಂತ ಕಾಲ್ನಲ್ಲಿ ಯಾರ ಜೊತೆಯೋ ಸುಮಿತ್ ಮಾತಾಡ್ತಿದ್ದ ಮಾತುಗಳು ಕೇಳಿಸಿದ್ವು. ಏನಾಯಿತು, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳಿದ ಆರಾಧ್ಯ ಜೊತೆ. ನಂಗೆ ತಿಳಿದವರೊಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಮೇಡಮ್, ದುಡ್ಡಿನ ಸಹಾಯ ಕೇಳ್ತಿದ್ದಾರೆ ಅಂತ ಹೇಳ್ದ ಸುಮಿತ್. ಅಯ್ಯಯ್ಯೋ, ಅವ್ರದ್ದು ಪೂರ್ ಫ್ಯಾಮಿಲಿನಾ ಅಂತ ಕೇಳಿದ್ಲ ಆರಾಧ್ಯ. ನೋ ಮೇಡಮ್, ಇದ್ದವರೇ, ಆದರೆ ನನ್ನನ್ನು ಯಾಕೆ ಕೇಳ್ತಿದ್ದಾರೋ ಅರ್ಥ ಆಗ್ತಿಲ್ಲ ಅಂತ ಅಂದ ಸುಮಿತ್. ಎಲ್ಲರನ್ನೂ ನಂಬಬೇಡ, ನಂಬಿದವರೇ ಮೋಸ ಮಾಡ್ತಾರೆ, ಜಾಗ್ರತೆ ಆಗಿರು ಅಂತ ಹೇಳಿದ ಆರಾಧ್ಯ ಜೊತೆ. ಸರಿ ಮೇಡಮ್, ನಾನು ಕೇರ್ಫುಲ್ಲಾಗೇ ಇರ್ತೀನಿ ಅಂತ ಭಾರವಾದ ಮನಸ್ಸಿನಿಂದ ಹೊರಗೆ ಬಂದು, ಜಸ್ಟ್ ಮಿಸ್, ಇಲ್ದಿದ್ರೆ ಮೇಡಮ್ ಪೂರ್ತಿಯಾಗಿ ಕೇಳಿಸ್ಕೊಳ್ತಿದ್ರು ಅಂತ ಗುಂಡಿಗೆ ಮೇಲೆ ಕೈ ಇಟ್ಟುಕೊಂಡ ಸುಮಿತ್. ಸೋಫಾದಲ್ಲಿ ಕೂತು ಟಿ ವಿ ನೋಡ್ತಾ ಅಧಿರಾಜ್ ವರ್ಮಗಾಗಿ ವೆಯ್ಟ್ ಮಾಡ್ತಿದ್ದ ಆರಾಧ್ಯಾಗೆ ಅವನೆಷ್ಟೊತ್ತಿಗೂ ಬರದೇ ಇದ್ದಿದ್ದರಿಂದ ಬೇಜಾರು ಬಂದು, ಅಧಿರಾಜ್ ವರ್ಮ ಇನ್ನೂ ಯಾಕೆ ಬರಲಿಲ್ಲ, ನಿನಗೇನಾದರೂ ತಿಳಿಯುತ್ತಾ ಅಂತ ಗಟ್ಟಿಯಾಗಿ ಅರ್ಚ್ತಾ ಕೇಳಿದ್ಲು ಆರಾಧ್ಯ. ಸರ್ಗೆ ಯಾವುದೋ ಎಮರ್ಜೆನ್ಸಿ ಇದೆ ಅಂತ ಮೇಡಮ್, ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ನಿಮ್ಮನ್ನು ವೆಯ್ಟ್ ಮಾಡಬೇಡಿ ಅಂತ ಹೇಳಿದ್ರು ಅಂತ ಆನ್ಸರ್ ಮಾಡಿದ್ಲು ಸಾವಿತ್ರಿ. ಏನೋ ಲೇಟ್ ಆದರೆ ಹೇಳೋದು ಕೂಡ ಇಲ್ಲ ಅಂತ ಅಂದ್ಕೊಳ್ತಾ ಡಿನ್ನರ್ ಕಂಪ್ಲೀಟ್ ಮಾಡಿ ರೂಮ್ ಒಳಗೊಟ್ಟು ಹೋದ್ಲು ಆರಾಧ್ಯ. ಅಧಿರಾಜ್ ವರ್ಮ ಇಲ್ಲ ಅಂತ ಇಷ್ಟ ಬಂದಷ್ಟು ಹೊತ್ತು ಸಮಯ ಗೇಮ್ಸ್ ಆಡ್ಕೊಳ್ತಾ ಟೈಮ್ ಪಾಸ್ ಮಾಡಿದ. ಅವಳಿಗೆ ರಾತ್ರಿ 11 ಆದರೂ ಅವನು ಬರದೇ ಇದ್ದರಿಂದ ಅವನಿಗೆ ಕಾಲ್ ಮಾಡ್ತಿದ್ರೆ ಕಾಲ್ ಅಟೆಂಡ್ ಆಗತ್ಲೆ ಅಧಿರಾಜ್ ವರ್ಮ ಏನಾಯಿತು ಇನ್ನೂ ಬರಲಿಲ್ಲ ಅಂತ ಕೇಳಿದ್ಲು ಆರಾಧ್ಯ. ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಇಲ್ಲ ಅಂತ ಗೇಮ್ಸ್ ಆಡ್ಕೊಳ್ತಾ ಕೂತ್ರೆ ಸರಿ ಇರಲ್ಲ, ಅರ್ಥ ಆಗ್ತಿದೆಯಾ? ಹ್ಯಾಪಿಯಾಗಿ ಮಲಗು, ನೀನು ಜಾಗ್ರತೆ ಆಗಿರು ಅಂತ ಸಣ್ಣದಾಗಿ ಹೇಳ್ದ ಅಧಿರಾಜ್. ಏನೋ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸಗಳು, ನಿಮ್ಮ ಸಾಮ್ರಾಜ್ಯ ಏನಾದರೂ ಕುಸಿದು ಹೋಗ್ತಿದೆಯಾ ಅಂತ ಆಕ್ರೋಶವಾಗಿ ಕೇಳಿದ್ಲು ಆರಾಧ್ಯ. ನಾನಿರಬೇಕಾದ್ರೆ ಅದು ಅಸಾಧ್ಯ ಬಿಡು. ಸರಿ ಹಾಗಿದ್ರೆ ಟೇಕ್ ಕೇರ್ ಅಂತ ಕಾಲ್ ಕಟ್ ಮಾಡ್ದ ಅಧಿರಾಜ್ ವರ್ಮ. ಒಂದೇ ಬಾರಿಗೆ ಆರಾಧ್ಯಗೆ ತುಂಬ ಲೋನ್ಲಿಯಾಗಿ ಒಂಟಿ ಅನ್ನೋ ಫೀಲಿಂಗ್ ಅನ್ನಿಸ್ತು. ಚಿಕ್ಕ ವಯಸ್ಸಿನಲ್ಲಿ ಹೀಗೆ ಬಿಸ್ನೆಸ್ ಅಂತ ತನ್ನ ತಾಯಿಯನ್ನು ಒಂಟಿಯಾಗಿಬಿಟ್ಟು ರಾತ್ರಿ ಇಡೀ ಆಫೀಸ್ನಲ್ಲಿ ಉಳಿದು ಬಿಡ್ತಿದ್ದ ತಂದೆ ನೆನಪಾದ. ಅಧಿರಾಜ್ ವರ್ಮ ಕೂಡ ಎಲ್ಲರ ಥರದವನೇನಾ? ನಮ್ಮ ತಂದೆ ಥರನೇ ಇವನು ಕೂಡ ಹೆಂಡತಿಯನ್ನು ಕೇರ್ಲೆಸ್ ಮಾಡ್ತಾನಾ? ದಿನಗಳ ಥರದ ಕೆಲಸಗಳು ನಿಜಕ್ಕೂ ಏನಿರುತ್ತೆ ಇವ್ರಿಗೆ? ಹೆಂಡತಿ ಒಂಟಿಯಾಗಿರ್ತಾಳೆ ಅನ್ನೋ ಜ್ಞಾನ ಇರಲ್ವಾ ಇವ್ರಿಗೆ ಅಂತ ಅಂದ್ಕೊಂಡ್ಳು. ಅಷ್ಟರಲ್ಲಿ ಅಧಿರಾಜ್ ವರ್ಮ ಆಗಿರೋ ಸಾಮರ್ಥ್ಯಕ್ಕೆ ಒಂಟಿ ಕೈಯಿಂದ ಎಂಥ ಪ್ರಾಬ್ಲಮ್ಮನ್ನಾದರೂ ಹ್ಯಾಂಡಲ್ ಮಾಡ್ಕೊಳ್ಬಲ್ಲ. ಭೂಮಿ ಆಕಾಶವನ್ನು ಒಂದು ಮಾಡಿ ತಾನು ಅಂದ್ಕೊಂಡಿದ್ದನ್ನು ಸಾಧಿಸೋ ಟೈಪ್ ಅವನು. ಆದರೆ ಅವನು ಕೂಡ ಬರಲಿಲ್ಲ ಅಂದರೆ ಏನಾದರೂ ಆಗಿದೆಯಾ ಅಂತ ಚಿಂತೆಯಲ್ಲಿ ಮುಳುಗಿದ್ರು. ನಿಜಕ್ಕೂ ಪ್ರಾಬ್ಲಮ್ ಮತ್ತಷ್ಟು ಸಿವಿಯರ್ ಆಗಿದೆಯಾ ಅಂತ ಆಲೋಚನೆಯಲ್ಲೇ ಬಿದ್ಲು. ಈಗಾಗಲೇ ತುಂಬ ಲೇಟಾಗಿ ಹೋಗಿದೆ, ರೂಮ್ಗೆ ಹೋಗೋಣ ಬಿಡು ಅಂತ ಅಂದ್ಕೊಳ್ತಾ ಮೇಲಕ್ಕೆ ಆರಾಧ್ಯಾಗೆ ಅದೇ ಟೈಮ್ನಲ್ಲಿ ಹೊರಗೆ ಹೋಗಿದ್ದ ಕಾಣಿಸ್ತಾ ಸುಮಿತ್. ಈ ಟೈಮ್ನಲ್ಲಿ ಇವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂದ್ಕೊಳ್ತಾ ಫಾಸ್ಟಾಗಿ ಅಲ್ಲಿಗೆ ಬಂದ ಆರಾಧ್ಯ. ಎಲ್ಲಿಗೆ ಹೋಗ್ತಿದ್ಯಾ ಸುಮಿತ್ ಅಂತ ಕೇಳಿದ್ಲು. ಅಷ್ಟರೊಳಗೆ ಕಾರ್ ಹತ್ತಿದ ಸುಮಿತ್. ಮೇಡಮ್, ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಶಾಕ್ ಆಗ್ತಾ ಕೇಳ್ದ. ಸ್ವಲ್ಪ ಹಾಗೆ ಗಾಳಿಗೆ ಹೊರ ಕೂತಿದ್ದೆ ಬಿಡು, ಅದ್ರ ಕೈಯಲ್ಲಿ ಆ ಬ್ಯಾಗೇನು, ಎಲ್ಲಿಗೆ ಹೋಗ್ತಿದ್ದೆ ನಿಜಕ್ಕೂ ನೀನು ಅಂತ ಅನುಮಾನದಿಂದ ನೋಡಿದ್ಲು. ಅದೇ ಅಧಿರಾಜ್ ವರ್ಮ ಸರ್ಗೆ ತೆಗೆದುಕೊಂಡು ಹೋಗ್ತಿದ್ದೀನಿ ಮೇಡಮ್ ಅಂತ ಆನ್ಸರ್ ಮಾಡ್ದ ಸುಮಿತ್. ಅಧಿರಾಜ್ ವರ್ಮ ಎಲ್ಲಿದ್ದಾನೋ ನಿನಗೆ ಗೊತ್ತಾ ಅಂತ ಡೌಟಾಗಿ ನೋಡಿದ್ಲು ಆರಾಧ್ಯ. ತಿಳಿಯೋದು ಮೇಡಮ್ ಅಂತ ತಲೆ ತಗ್ಗಿಸ್ಕೊಂಡ. ಅವಳ ಕಡೆ ನೋಡಲಾಗದೆ ಸುಮಿತ್. ಅಂದರೆ ನನ್ನ ಹತ್ರ ನೀನೇನಾದರೂ ಮುಚ್ಚಿಡ್ತಿದ್ಯಾ ಏನು ಅಂತ ಕೋಪದಿಂದ ನೋಡಿದ್ಲು ಆರಾಧ್ಯ. ನಿಜ ಹೇಳೋ, ಏನು ನಡೀತು ಅಂತ ಗಟ್ಟಿಯಾಗಿ ಕೇಳಿದ್ಲ ಆರಾಧ್ಯ. ಅದೇನಿಲ್ಲ ಮೇಡಮ್, ಸರ್ ಆಫೀಸ್ನಲ್ಲಿ ಬ್ಯುಸಿ ಆಗಿದ್ದಾರೆ, ಅದಕ್ಕೆ ಡಿನ್ನರ್ ತೊಗೊಂಡು ಹೋಗ್ತಿದ್ದೀನಿ ಅಂತ ತಡಬಡಾಯಿಸ್ದ. ಸರಿ ಹಾಗಿದ್ರೆ ನಾನು ಕೂಡ ನಿನ್ನ ಜೊತೆ ಆಫೀಸಿಗೆ ಬರ್ತೀನಿ ಅಂತ ರೆಡಿ ಆದ್ಲು ಆರಾಧ್ಯ. ನೀವ್ಯಾಕೆ ಮೇಡಮ್, ನಾಳೆ ಕಾಲೇಜ್ ಇದೆ ಅಲ್ವಾ, ಇಷ್ಟು ಟೈಮ್ವರೆಗೂ ಮಲಗದೇ ಇದ್ದೀರಾ ಅಂತ ಅಧಿರಾಜ್ ವರ್ಮ ಸರ್ ಕೋಪ ಮಾಡ್ಕೊಳ್ತಾರೆ ಅಂತ ಆರಾಧ್ಯಳನ್ನು ತಡೆಯೋದಕ್ಕೆ ಟ್ರೈ ಮಾಡ್ದ. ನಿಜಕ್ಕೂ ಯಾಕೆ ತಡಬಡಾಯಿಸ್ತಿದ್ಯಾ? ನಿಜ ಹೇಳು, ಫೋನಲ್ಲಿ ಕೂಡ ಏನೇನೋ ಮಾತಾಡ್ತಿದ್ದೆ, ಇವಾಗ ನೋಡಿದ್ರೆ ಈ ಟೈಮಲ್ಲಿ ಸೀಕ್ರೆಟಾಗಿ ಡಿನ್ನರ್ ತೊಗೊಂಡು ಹೋಗ್ತಿದ್ಯಾ ಅಂತ ಕೋಪದಿಂದ ನೋಡಿದ್ಲು ಆರಾಧ್ಯ. ಇನ್ನು ನಿಜ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಅಂತ ಅರ್ಥ ಆಗಿ ಅಧಿರಾಜ್ ವರ್ಮ ಸರ್ ಮೇಲೆ ಅಟ್ಯಾಕ್ ನಡೆದಿದೆ, ಹಾಸ್ಪಿಟಲ್ನಲ್ಲಿದ್ದಾರೆ. ನೀವು ಕಾಲ್ ಮಾಡೋ ಟೈಮ್ಗೆ ಬುಲೆಟ್ ರಿಮೂವ್ ಮಾಡ್ತಿದ್ರು, ನೀವು ಕಾಲ್ ಮಾಡಿದ್ದೀರಾ ಅಂತ ಟೈಮ್ನಲ್ಲಿ ಕೂಡ ಮಾತಾಡಿದ್ರು ಅಂತ ನಿಜಕ್ಕೂ ನಿಜಾನೇ ಹೇಳಿದ್ರು ಸುಮಿತ್. ಅವನ ಮಾತುಗಳಿಗೆ ಕಣ್ಣೀರು ಹಾಕ್ತಾ, ನಿಜಕ್ಕೂ ಈ ವಿಷಯ ಇವಾಗ ಹೇಳೋದು? ನನಗೆ ಹೇಗಿದ್ದಾರೆ ಈಗ ಅವರು? ಇದೆಲ್ಲ ಹೇಗೆ ನಡೀತು?
ನಾನಿವಾಗ ತಕ್ಷಣ ಅವ್ರು ನೋಡಬೇಕು ಅಂತ ಸೀರಿಯಸ್ ಆದಲು ಆರಾಧ್ಯ. ನಿಮ್ಗೆ ಈ ವಿಷಯ ತಿಳಿದ್ರೆ ಭಯಪಡ್ತೀರಿ ಅಂತ ಸರ್ ನಿಮಗೆ ತಿಳಿಯೋದಕ್ಕೆ ಬಿಡಲಿಲ್ಲ ಅಂತ ಸ್ಟ್ರಿಕ್ಟಾಗಿ ಆರ್ಡರ್ ಹಾಕಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳೋದಕ್ಕಾಗಲಿಲ್ಲ. ಬುಲೆಟ್ ರಿಮೂವ್ ಮಾಡಿದ್ದಾರೆ, ಇವಾಗ ಚೆನ್ನಾಗಿದ್ದಾರೆ. ಬಟ್ ಕೆಲವು ದಿನಗಳು ಹಾಸ್ಪಿಟಲ್ ಇರಬೇಕಂತ ಹೇಳಿದರು ಅಂತಂದ ಸುಮಿತ್. ತಾನು ಭಯಪಡಬಾರ್ದು ಅಂದ್ಕೊಂಡೆ ಇಷ್ಟು ದೊಡ್ಡ ನಿಜವನ್ನು ಮುಚ್ಚಿಟ್ಟ ಅಧಿರಾಜ್ ವರ್ಮನನ್ನು ಏನನ್ನಬೇಕು ಆರಾಧ್ಯಾಗೆ ಅರ್ಥ ಆಗದೆ, ಸರಿ ನಿನ್ನ ಜೊತೆ ನಾನು ಕೂಡ ಬರ್ತೀನಿ, ಒಂದೇ ಒಂದು ನಿಮಿಷ ಇಲ್ಲಿರು ಅಂತಂದ್ಲು ಆರಾಧ್ಯ. ಇನ್ನೊಂದು ಬಾರಿ ಆಲೋಚಿಸಿ ಮೇಡಮ್, ನಿಮ್ಮನ್ನು ಅಲ್ಲಿ ನೋಡಿದ್ರೆ ಸರ್ ಸೀರಿಯಸ್ ಆಗ್ತಾರೆ ಅಂತ ಭಯದಿಂದ ಅಂದ ಸುಮಿತ್. ಏನಾದರೂ ಆದರೆ ನಾನು ನೋಡ್ಕೊಳ್ತೀನಿ, ಅರ್ಥ ಆಗ್ತಿದೆಯಾ? ಅವಶ್ಯಕತೆ ಬಿದ್ದರೆ ಕಾಣಿಸ್ತಂತೆ ಹೊರಗೆ ಇದ್ದು ನೋಡ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡು ಅನ್ನೋತ್ತ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಅವನ ಜೊತೆ ಸೇರಿ ಹಾಸ್ಪಿಟಲ್ಗೆ ಹೋದ್ಲು ಆರಾಧ್ಯ. ನರ್ಸ್ ವೇಷ ಮತ್ತು ಹಾಸ್ಪಿಟಲ್ ರೊಮ್ಯಾನ್ಸ್ ನೋಡಿ. ಈಗ ದಾರಿಯಲ್ಲಿ ಇರುವಾಗ ನಿಜಕ್ಕೂ ನಾನು ಯಾಕೆ ಇಷ್ಟೊಂದು ಬೇಸರ ಪಡ್ತಿದ್ದೀನಿ, ಎಲ್ರಿಗೂ ಏನೋ ಆಗಿದೆ ಅಂದರೆ ನನಗೆ ಯಾಕೆ ಇಷ್ಟೊಂದು ಕಂಗಾಲಾಗಿ ಅನ್ನಿಸ್ತಿದೆ, ಯಾಕೆ ಗುಂಡಿಗೆಯಲ್ಲಿ ಭಾರವಾಗಿ ಅನ್ನಿಸ್ತಿದೆ, ಅವನಿಗೇನಾದರೂ ಆದರೆ ನನಗೇನು? ಅವ್ರನ್ನ ನನ್ನ ಕಣ್ಣಿಂದ ನೋಡೋವರೆಗೂ ಮನಸ್ಸು ಶಾಂತವಾಗುವಂತಿಲ್ಲ. ನಿಜಕ್ಕೂ ಈ ಫೀಲಿಂಗನ್ನು ಏನಂತಾರೆ ದೇವರೇ ಅಂತ ತನ್ನನ್ನು ತಾನೇ ಕ್ವೆಶ್ಚನ್ ಮಾಡ್ಕೊಂಡ್ಲ ಆರಾಧ್ಯ. ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂತೆ ನೆಮ್ಮದಿಯಾಗಿ ನರ್ಸ್ ಯೂನಿಫಾರ್ಮ್ ಹಾಕ್ಕೊಂಡು ಸುಮಿತ್ ಹಿಂದೆ ನಡ್ಕೊಳ್ತಾ ನೆಮ್ಮದಿಯಾಗಿ ಬಂದಳು. ಒಳಗಡೆ ಬೆಡ್ ಮೇಲೆ ಕೂತು ಸೀರಿಯಸ್ ಆಗಿದ್ದ ಅಧಿರಾಜ್ ವರ್ಮನನ್ನು ವಿಶ್ ಮಾಡಿ ತಾನು ತಂದಿದ್ದ ಹಾಟ್ ಪ್ಯಾಕ್ನಲ್ಲಿದ್ದ ಐಟಮ್ಸ್ ಎಲ್ಲ ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಟ್ಟ ಸುಮಿತ್. ಡಿನ್ನರ್ ತಿಂತ ನರ್ಸ್ ಡ್ರೆಸ್ನಲ್ಲಿದ್ದ ಆರಾಧ್ಯಳನ್ನು ನೋಡಿ ಅಧಿರಾಜ್ ವರ್ಮ ಕಣ್ಣುಗಳು ಉಬ್ಬುಗಟ್ಟಿದ್ವು. ಒಂದೇ ಒಂದು ನಿಮಿಷ ಅಬ್ಸರ್ವ್ ಮಾಡಿದವನಿಗೆ ಅಲ್ಲಿರೋದು ಆರಾಧ್ಯಾಳೆ ಅಂತ ಅರ್ಥ ಆಗಿ ತುಟಿಗಳ ಮೇಲೆ ಕಿರುನಗೆ ಬಂತು. ಆದರೆ ಅಧಿರಾಜ್ ವರ್ಮ ನೋಟ ಗಮನಿಸಿದ ಸುಮಿತ್ ಶಾಕ್ ಆದ. ಅಬ್ಬಾ ಸರ್, ನರ್ಸ್ ವೇಷದಲ್ಲಿರೋದು ಮೇಡಮ್ ಅಂತ ಗುರುತು ಹಿಡಿದುಬಿಟ್ಟಿದ್ದಾರೆ ಅನಿಸುತ್ತೆ, ಅದಕ್ಕೆ ಮುಕ್ತ ನಗು ಬಂದಿದೆ. ಆದರೆ ನಿಜಕ್ಕೂ ಇದು ಹೇಗೆ ಪಾಸಿಬಲ್ ಆಯಿತು? ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಕಂಪ್ಲೀಟಾಗಿ ವೇಷ ಬದಲಿಸ್ಕೊಂಡಿದ್ದಾರೆ, ನಿಜಕ್ಕೂ ಹೇಗೆ ತಿಳಿದು ಹೋಯಿತು? ಅಬ್ಬಾ, ಏನೇ ಆದರೂ ನಮ್ಮ ಸರ್ದು ಒಂಥರ ಕಣ್ಣುಗಳ ಕಣಪ್ಪ, ಎಲ್ಲವನ್ನ ಕಂಡುಹಿಡ್ಬಿಡ್ತಾರೆ. ಇವಾಗ ಮೇಡಮ್ ಪರಿಸ್ಥಿತಿ ಏನೋ ಪಾಪ ಅಂತ ಕರುಣಿಯಾಗಿ ನೋಡ್ದ ಸುಮಿತ್. ಇದೆಲ್ಲ ತಿಳಿಯೋದು ಆರಾಧ್ಯ ಪಾಪ ಮಾತ್ರ ಬುಲೆಟ್ ಎಲ್ಲಿ ತಗಲಿದೆ ಅಂತ ಕಣ್ಣುಗಳಿಂದಲೇ ಅಧಿರಾಜ್ ವರ್ಮನ ಶರೀರವನ್ನು ತಡಕಾಡ್ತಾ ಆತಂಕವಾಗಿ ಟೆನ್ಷನ್ ಆಗಿ ನೋಡ್ತಿದ್ದಾಳೆ. ಇಷ್ಟಲ್ಲಿ ಅಧಿರಾಜ್ ವರ್ಮ ತನ್ನ ಅಬ್ಸರ್ವ್ ಮಾಡೋದನ್ನು ನೋಡಿ ಸರಿದೂಗಿಸ್ಕೊಂಡು ನಿಂತಳು. ಮುಕ್ತ ಸ್ವಲ್ಪ ನೀರಸ ತಿಳಿದಿದೆ, ಆದರೆ ಚೆನ್ನಾಗಿದ್ದಾನೆ, ನೋ ಪ್ರಾಬ್ಲಮ್. ಅಂದರೆ ನನ್ನ ಮಾನ್ಸ್ಟರ್ ವೆರಿ ಸ್ಟ್ರಾಂಗ್, ಕಲ್ಲುಗಳನ್ನ ತಿಂದು ಕೂಡ ಕರಗಿಸುವಂತಿರೋನು ಇವನು. ಆದರೆ ನಾನಾಗಿದ್ದರೆ ಇವತ್ತಿಗೆ ಲಬಲಬೋ ಅಂತ ರಾಗ ತೆಗೆದು ಇಡೀ ಹಾಸ್ಪಿಟಲ್ನೇ ರಂಪ ಮಾಡ್ತಿದ್ದೆ ಅಂತ ಊಹಿಸ್ಕೊಂಡ್ಳು. ಸರನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ ಅಂತ ಆರಾಧ್ಯಾಗೆ ಹಿಂಟ್ ಕೊಡ್ತಾ ಹೊರಗೊಟ್ಟೋದ ಸುಮಿತ್. ಆರಾಧ್ಯ ಒಂದು ಪ್ರೊಫೆಷ್ನಲ್ ನರ್ಸ್ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅಧಿರಾಜ್ ವರ್ಮಕ್ಕೆ ತಕ್ಷಣ ಸೇವೆ ಮಾಡೋದು ಸ್ಟಾರ್ಟ್ ಮಾಡಿದ್ಲು. ಅಧಿರಾಜ್ ವರ್ಮ ಹತ್ತಿರ ಹೋದ ಆರಾಧ್ಯ ಕಣ್ಣುಗಳೊಳಗೆ ಕಣ್ಣಿಟ್ಟು ನೋಡ್ತಾ, ನಿನಗೆ ಈ ನರ್ಸ್ ಯೂನಿಫಾರ್ಮ್ ತುಂಬ ಚೆನ್ನಾಗಿದೆ, ಲುಕಿಂಗ್ ವೆರಿ ಹಾಟ್ ಅಂತ ಬೋಲ್ಡ್ ಕಾಮೆಂಟ್ ಕೊಟ್ಟ ಅಧಿರಾಜ್ ವರ್ಮ. ಆ ಮಾತಿಗೆ ಆರಾಧ್ಯ ಕಣ್ಣುಗಳು ಕೋಳಿ ಮೊಟ್ಟೆ ಸೈಜ್ಗೆ ಚೇಂಜ್ ಆಗೋಗಲು, ನಿಜಕ್ಕೂ ಈ ಡೇವಿಲ್ ಬೆಡ್ ಮೇಲಿದ್ದು ಕೂಡ ಹೇಗೆ ಹೀಗೆ ಮಾತಾಡ್ತಿದ್ದಾನೆ ನೋಡು, ಗೋಬೆ ಮುಗ್ದವನು ಅಂದ್ಕೊಳ್ತಾ ಕೋಪದಿಂದ ಹಲ್ಲು ಕಡಿತಿದ್ಲು. ವಾಟ್ ಬೇಬಿ, ಹಾಗೆ ನೋಡ್ತಿದ್ಯಾ, ನನಗೆ ಕಾಂಪ್ಲಿಮೆಂಟ್ಸ್ ಇಷ್ಟ ಆಗಲಿಲ್ವಾ ಅಂತ ಹಸ್ಕಿ ವಾಯ್ಸ್ನಲ್ಲಿ ಅಂದ ಅಧಿರಾಜ್ ವರ್ಮ. ಆರಾಧ್ಯ ಮನಸ್ಸು ಮುದುರು ಹೋಯಿತು. ಹೆಂಡತಿ ಜೊತೆ ಪ್ರೇಮವಾಗಿ ಮಾತಾಡೋದಕ್ಕೆ ಮಾತ್ರ ಬರಲ್ಲ, ಆದರೆ ನರ್ಸ್ಗೆ ಬಿಸ್ಕೆಟ್ಸ್ ಹೇಗೆ ಆಗ್ತಿದ್ದ ನೋಡು ಅನ್ನೋ ಕೋಪದಿಂದ ಬುಸ್ಕೊಡ್ತಾ ಹಾಗೆ ನೋಡಿದ್ಲು. ಏನು ಹಾಗೆ ನೋಡ್ತಿದ್ಯಾ, ನನ್ನ ನುಂಗೋ ಹಾಕಿದ್ಯಾ ಅಂತ ಅಷ್ಟೊಂದು ಇಷ್ಟ ಆಗ್ಬಿಟ್ನಾ ಅಂತ ಕಣ್ಣು ಹೊಡಿತಾ ಕೇಳ್ದ. ಇಲ್ಲ ಇಲ್ಲ ಅಂತ ತಲೆ ಅಡ್ಡಲಾಗಿ ಆಡಿಸ್ದ ಆರಾಧ್ಯಳನ್ನು ಇನ್ನೂ ಡೀಪಾಗಿ ನೋಡ್ತಾ, ನಿನಗೆ ಮದುವೆ ಆಗಿದೆಯಾ ಅಂತ ಕೇಳ್ದ ಅಧಿರಾಜ್. ಇಲ್ಲ, ಏನಾದರೂ ಸಂಬಂಧಗಳೇನಾದರೂ ನೋಡ್ತೀರಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಕೋಪದಿಂದ ನೋಡಿದ್ರೆ ನಿಜಕ್ಕೂ ಇವನಿಗೆ ಹೇಗಿದೆಯೋ, ನಾನು ವೇಷ ಬದಲಿಸ್ಕೊಂಡು ಮರಳಿ ಬಂದರೆ ಕಾಣಿಸ್ತವ್ರನ್ನೆಲ್ಲ ಫ್ಲರ್ಟ್ ಮಾಡುತ್ತಾ ಈ ರೀತಿ ಮಾಡ್ತಿದ್ದಾನೆ ದುಷ್ಟ ಅಂತ ಅಂದ್ಕೊಂಡ್ಳು ಆರಾಧ್ಯ. ಯಾಕಿಲ್ಲ, ನಾನು ಚೆನ್ನಾಗಿಲ್ವಾ ಅನ್ನುತ್ತಾ ಆರಾಧ್ಯ ಕೈ ಹಿಡ್ಕೊಂಡು ಹತ್ರ ಕೇಳ್ಕೊಂಡ ಅಧಿರಾಜ್. ಏನು ಮಾಡ್ತಿದ್ಯಾ, ನನ್ನ ಪೇಷಂಟ್ ಆಗಿದ್ದು ಹೀಗೆ ಮಾಡೋದಕ್ಕೆ ಬುದ್ಧಿ ಇಲ್ವಾ ಅಂತ ಕೋಪದಿಂದ ಅರಿಸಿದ ಆರಾಧ್ಯಳನ್ನು ಗಟ್ಟಿಯಾಗಿ ಮಾಡಿಕೊಂಡು, ಸ್ಪಾಂಜ್ ಥರ ಇದೆಯಾ ಅಂತ ಅವಳನ್ನೆಲ್ಲ ತಡವುತ್ತಾ ಮತ್ತಷ್ಟು ರೊಚ್ಚಿಗೆ ಬಸ್ತಿದ್ದ ಅಧಿರಾಜ್ ವರ್ಮನನ್ನು ಒಂದು ತಳ್ಳಿದ್ಲು. ನಿಜಕ್ಕೂ ನಿನಗಾದರೂ ಹುಚ್ಚಿಡ್ದಿದ್ಯಾ, ನೀನೇನು ಮಾಡ್ತಿದ್ದೀಯ, ನಿನಗೆ ಅರ್ಥ ಆಗ್ತಿದೆಯಾ, ಇಲ್ಲ ನಿನಗೇನಾದರೂ ಅರ್ಥ ಆಗ್ತಿದೆಯೋ ಇಲ್ವೋ ಅಂತ ಕೋಪದಿಂದ ಉರಿದು ನೋಡ್ತಾ ಅಧಿರಾಜ್ ವರ್ಮನಿಗೆ
ಗಟ್ಟಿಯಾಗಿ ಹೇಳಿದ್ಲು. ಆರಾಧ್ಯ ಕೋಪವನ್ನು ಎಂಜಾಯ್ ಮಾಡ್ತಾ, ನಿನ್ನ ವಾಯ್ಸ್ ಏನು ಅಚ್ಚು ನನ್ನ ವೈಫ್ ಥರನೇ ಇದೆ ಅಂತ ಕಂಗಾಲಾಗಿ ನಟಿಸ್ತಾ ಅಧಿರಾಜ್. ಈಗಷ್ಟೇ ನೀನು ಮದುವೆ ಆಗಿಲ್ಲ ಅಂದೆ ಅಲ್ವಾ ಅಂತ ಕೋಪದಿಂದ ಕೇಳಿದ ಆರಾಧ್ಯ ಜೊತೆ, ನೀನು ಕೂಡ ಅಂದೆ ಅಲ್ವಾ ಅಂತ ರಿವರ್ಸ್ ಆನ್ಸರ್ ಕೊಟ್ಟ ಅಧಿರಾಜ್. ಏನೋ ಒಂದು ನನಗೆ ನಡೆದಿದೆ ಬಿಡು, ನಿಜಕ್ಕೂ ನೀನು ಹೀಗೆ ಬೆಡ್ ಮೇಲಿದ್ದರೆ ಅವಳು ಎಲ್ಲಿಗೆ ಹೋದ್ಲು ಅಂತ ಕೇಳಿದ್ಲು ಗೆಟಪ್ನಲ್ಲಿದ್ದವಳು. ನನಗೆ ಹೀಗಾಗಿರೋದು ಅವಳಿಗೆ ಗೊತ್ತಿಲ್ಲ, ಆದರೂ ಇವಾಗ ಅವಳ ಬಗ್ಗೆ ಯಾಕೆ, ನಮ್ಮ ಬಗ್ಗೆ ನೋಡು ಅಂತಿದ್ದ ಅಧಿರಾಜ್ ವರ್ಮ ಮಾತುಗಳು ಕೇಳಲಾಗದೆ ಕೋಪದಿಂದ ಮಾಸ್ಕ್ ಕಳಚಿ ಅವನ ಮುಂದೆ ಕೈಗಳನ್ನ ಫೋಲ್ಡ್ ಮಾಡಿಕೊಂಡು ಅವನನ್ನು ಕೋಪದಿಂದ ನೋಡ್ತಾ ಇರ್ತಾಳ ಆರಾಧ್ಯ. ಹೇಯ್ ನೀನೇನಿಲ್ಲಿ ಅಂತ ಏನೂ ತಿಳಿಯದಂತೆ ಅಮಾಯಕವಾಗಿ ಮುಖ ಇಟ್ಟು ಕೇಳಿದ ಅಧಿರಾಜ್ ವರ್ಮ. ಓಹೋ, ಏನು ಪಾಪ ನಾನು ಬಂದೆ ಅಂತ ಡಿಸಪಾಯಿಂಟ್ಮೆಂಟ್ ಆದ್ಯಾ? ನಾನೇನೋ ನಿನಗೆ ಬುಲೆಟ್ ತಗಲಿದೆ ಅಂತ ಕಂಗಾಲಾಗಿ ನೋಡೋಣ ಅಂತ ಬಂದರೆ ನೋಡಿದ್ರೆ ನೀನೇನೋ ಸಖತ್ತಾಗಿ ಬೆಡ್ ಮೇಲೆ ಕೂತು ಮರಳಿ ನರ್ಸ್ ಜೊತೆನೇ ಫ್ಲರ್ಟ್ ಮಾಡ್ತಿದ್ಯಾ ಅಂತ ಹಲ್ಲು ನಕಟಕಟ ಅಂತ ಕಡಿದ್ಲು. ಆ ಮಾತಿಗೆ ಅಧಿರಾಜ್ ವರ್ಮ ದೊಡ್ಡದಾಗಿ ನಗ್ತಾ, ಅಲ್ಲಿರೋದು ನೀನೇ ಅನ್ನೋ ವಿಷಯ ನಾನು ತಿಳ್ಕೊಳ್ಳಲಾರ್ದಷ್ಟು ಅಮಾಯಕ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ಬಂದ ನೆಕ್ಸ್ಟ್ ಮಿನಿಟ್ ಅದು ನೀನೇ ಅಂತ ನನಗೆ ಅರ್ಥ ಆಯಿತು, ಅದಕ್ಕೆ ಹಾಗೆ ಆಟ ಆಡಿದೆ ಅಂತ ಕಣ್ಣು ಹೊಡೆದ ಅಧಿರಾಜ್ ವರ್ಮ. ಅದೇನೋ ಮಾಸ್ಕ್ ಹಾಕೊಂಡಿದ್ದೆ ತಾನೇ ಅಂತ ಅಯೋಮಯವಾಗಿ ನೋಡ್ತಿದ್ದ ಆರಾಧ್ಯ ಜೊತೆ, ನಿನ್ನ ಕಣ್ಣಿನ ಗುಡ್ಡೆ ನೋಡಿದ್ರು ನಾನು ನಿನ್ನನ್ನು ಹೇಳಬಲ್ಲೆ, ನಾನು ನಿನ್ನಿಂದ ಬರೋ ಬಾಡಿ ಸ್ಮೆಲ್, ಫ್ರೇಗ್ರೆನ್ಸ್ ಅಂತ ಆರಾಧ್ಯ ಕಣ್ಣುಗಳಿಗೆ ಡೀಪಾಗಿ ನೋಡ್ತಾ ಹೇಳಿದ ಅಧಿರಾಜ್ ವರ್ಮ. ಎಲ್ಲಿದ್ದರೂ ನಾನು ಕಂಡು ಹಿಡಿಯಬಲ್ಲೆ. ಹಾಂ ನಾನು ಅಂತ ತಿಳಿದಿದ್ರು ಕೂಡ ಬೇಕಂತಾನೆ ಯಾಕೆ ನನ್ನ ಅಷ್ಟೊಂದು ಬೆದರಿಸ್ಬಿಟ್ಟೆ ಅಂತ ಮೂತಿ ಮುರಿದ್ಲು. ನೀನು ಅಂತ ತಿಳಿದಿದ್ದಕ್ಕೆ ಹಾಗೆ ಬಿಹೇವ್ ಮಾಡಿದೆ. ಸರಿ, ಅದೆಲ್ಲ ಆಮೇಲೆ ವಿಷಯ. ನಿಜಕ್ಕೂ ನೀನು ಮಲಗದೆ ಈ ಟೈಮ್ನಲ್ಲಿ ಈ ಕಡೆ ಯಾಕೆ ಬಂದೆ? ನಿಜಕ್ಕೂ ಇದಕ್ಕೆ ಯಾರು ಕಾರಣ ತಿಳ್ಕೊಂಡು ಅವ್ರ ವಿಷಯ ಹೇಳ್ತೀನಿ ಅಂತ ಕೋಪದಿಂದ ಅಂದ ಅಧಿರಾಜ್. ಪ್ಲೀಸ್ ಅಧಿರಾಜ್ ವರ್ಮ ಅವರೇ, ಸುಮಿತ್ನ ಏನು ಅನ್ಬೇಡ, ನಾನು ಬಲವಂತ ಮಾಡೋದಕ್ಕೆ ಹೇಳ್ದ. ನಿಜಕ್ಕೂ ಇಷ್ಟು ನಡೆದ್ರೆ ನನಗೆ ಹೇಳ್ದೆ ಮುಚ್ಚಿಡ್ತೀರಾ? ನನಗೂ ಕೂಡ ನಿನ್ನ ಬಗ್ಗೆ ಕಂಗಾಲಾಗಿರುತ್ತೆ ತಾನೇ, ಅದಕ್ಕೆ ಬೇಡ ಅಂದರೂ ಬಂದೆ. ನಿಜಕ್ಕೂ ನಿನಗೆ ಎಲ್ಲಿ ತಗಲಿದೆ ಗುಂಡು ಅಂತ ಕಂಗಾಲು ಪಡ್ತಾ ಕೇಳಿದ್ಲು. ನೀನೇನು ಕಂಗಾಲಾಗಬೇಡ, ಇದು ಸಣ್ಣದು ಅಂತ ಆರಾಧ್ಯ ಕಣ್ಣೊಳಗೆ ನೋಡ್ದ. ನಿಜಕ್ಕೂ ಅಧಿರಾಜ್ ವರ್ಮಗೆ ಹಾಸ್ಪಿಟಲ್ನಲ್ಲಿ ಇರಬೇಕು ಅಂತಿಲ್ಲ. ಈಗಾಗಲೇ ಆರಾಧ್ಯಳನ್ನು ನೋಡದೆ 2 ದಿನ ಆಗೋಗಿದೆ. ಹೇಗಾದರೂ ಸರಿ ಪ್ಯಾಲೇಸ್ಗೆ ಹೋಗ್ಬೇಕಂತ ಅಂದ್ಕೊಂಡ. ಆದರೆ ಆರಾಧ್ಯ ತನಗಾಗ ಅರ್ಧ ರಾತ್ರಿ ಬಂದಿರೋದು ಅವನಿಗೆ ಎಷ್ಟೋ ಸಂತೋಷ ಕೊಡ್ತು. ಇಷ್ಟರಲ್ಲಿ ನಿಜಕ್ಕೂ ನಿನ್ನನ್ನು ಗಾಯಗೊಳಿಸಿದ್ಯಾರು ಅಂತ ಕೋಪದಿಂದ ಕೇಳಿದ್ಲ ಆರಾಧ್ಯ. ಆರಾಧ್ಯ ತನಗಾಗಿ ಕಂಗಾಲು ಪಡೋದು, ಕೇರ್ ತಗೊಳ್ಳೋದು ನೋಡ್ತಿದ್ರೆ ಮನಸ್ಸು ತುಂಬಿ ಹೋಯಿತು. ತುಂಬಿದ ಕಣ್ಣುಗಳಿಂದ ಆರಾಧ್ಯ ನೋಡ್ತಾ ಹೀಗ್ವಾ ಅಂತ ಪ್ರೇಮವಾಗಿ ಕರೆದ. ಏನಾಯಿತು ಅಂತ ಕಂಗಾಲಾಗಿ ಬಂದ ಆರಾಧ್ಯಳ ಕೈನ ಗಟ್ಟಿಯಾಗಿ ಹಿಡ್ಕೊಂಡು, ಜಾಸ್ತಿ ಸಮಯ ಗೇಮ್ಸ್ ಆಡ್ಕೊಳ್ತಾ ಕೂತ್ಕೊಡ್ಬೇಡ, ಬೇಗ ನಿದ್ರೆ ಮಾಡು, ಮಾರ್ನಿಂಗ್ ಕಾಲೇಜ್ಗೆ ಹೋಗ್ಬೇಕಲ್ವಾ ಅಂತ ಹೇಳಿ ಅವಳನ್ನ ಪ್ಯಾಲೇಸ್ಗೆ ರಿಟರ್ನ್ ಕಳಿಸ್ತಾ ಅಧಿರಾಜ್ ವರ್ಮ. ಕಾರ್ನಲ್ಲಿ ಸೈಲೆಂಟಾಗಿ ಕೂತಿದ್ದ ಆರಾಧ್ಯಳನ್ನ ನೋಡ್ತಾ, ಮೇಡಮ್ ನೀವು ಚೆನ್ನಾಗಿದ್ದೀರಾ ಅಂತ ಕನ್ಸನ್ನ ಕೇಳ್ದ ಸುಮಿತ್. ಅಧಿರಾಜ್ ವರ್ಮಗೆ ಹೀಗಾಗೋದಕ್ಕೆ ರೀಸನ್ ಯಾರು ಅಂತ ನೇರವಾಗಿ ಡೈರೆಕ್ಟಾಗಿ ಕೇಳಿದ್ಲ ಆರಾಧ್ಯ. ಅದು ನೀವು ಸರ್ನ ಕೇಳಿಲ್ವಾ ಮೇಡಮ್ ಅಂತ ಆಶ್ಚರ್ಯವಾಗಿ ನೋಡ್ತಿದ್ದ ಸುಮಿತ್ ಜೊತೆ, ಕೇಳಿದೆ ಆದರೆ ಹೇಳೋದಕ್ಕೆ ಇಷ್ಟಪಡಲಿಲ್ಲ ಅಂತ ಡಲ್ಲಾಗಿ ಹೇಳಿದ್ಲು ಆರಾಧ್ಯ. ಈ ಪ್ರಪಂಚ ತುಂಬ ಸೆಲ್ಫಿಶ್ ಮೇಡಮ್. ಒಬ್ಬರ ಬೆಳವಣಿಗೆ ನೋಡಲಾಗದೆ ಅಸೂಯೆ ದ್ವೇಷ ಹೆಚ್ಚಿಸ್ಕೊಂಡು ಎಷ್ಟೋ ಜನ ನಮ್ಮ ಸುತ್ತ ಇದ್ದರೂ ಕೂಡ ನಾವು ಕಂಡು ಹಿಡಿಯಲಾರೆವು. ಅಧಿರಾಜ್ ವರ್ಮ ಸರ್ ಒಂದು ಮಹಾ ಸಾಮ್ರಾಜ್ಯಕ್ಕೆ ಮಕುಟವಿಲ್ಲದ ಮಹಾರಾಜ. ಅವನ ತಿಳುವಳಿಕೆ ಕಷ್ಟದಿಂದ ಈ ಸ್ಟೇಜಿಗೆ ಬಂದಿದ್ದಾರೆ. ಕೆಲವು ಜನ ಸರ್ನೇ ಪಕ್ಕಕ್ಕೆ ತಳ್ಳಿ ಆ ಸ್ಥಾನ ಪಡಿಬೇಕಂತ ದುರಾಸೆಯಿಂದ ಕೆಲಸ ಮಾಡಿದ್ದಾರೆ. ಒಂದೇ ಬಾರಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗದೆ ಇರಬಹುದು ಅಂತ ಸೈಲೆಂಟ್ ಆದ. ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಪರಿಸ್ಥಿತಿಗಳು ಬೇರೆ ಇರ್ಬೋದು, ಆದರೆ ನನ್ನ ಮತ್ತು ಶ್ರಾವಣಿ ಮಧ್ಯೆ ಚಿಕ್ಕ ವಯಸ್ಸಿನಿಂದ ನಡೆಯೋದು ಕೂಡ ಇದೆ. ನನಗಂಥದ್ದು ಅಂದರೆ ತುಂಬಾ ಅಸಹ್ಯ ಅಂತಂದ್ಲು ಆರಾಧ್ಯ. ಪಾಪ ಪ್ಯಾಲೇಸ್ಗೆ ರೀಚ್ ಆದ ನಂತರ ರೂಮ್ನೊಳಗೆ ಹೋಗಿ ಪ್ರಶಾಂತವಾಗಿ ನಿದ್ರೆ ಮಾಡಿಬಿಟ್ಲು. ಮರುದಿನ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಹಾಸ್ಪಿಟಲ್ಗೆ ರೀಚ್ ಆದ್ಲು. ಅಷ್ಟರಲ್ಲಿದ್ದ ಡಾಕ್ಟರ್ಸ್ ಅಧಿರಾಜ್ ವರ್ಮ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಚೇಂಜ್ ಮಾಡ್ತಿದ್ರೆ ಎಡಭಾಗದಲ್ಲಿ ಇರುವಂಥ ಗಾಯವನ್ನು ನೋಡಿ ತಿಳಿದಂತೆ ಆರಾಧ್ಯ ಕಣ್ಣುಗಳಲ್ಲಿ ನೀರು ಬಂತು. ಅಷ್ಟರಲ್ಲಿ ಅವಳನ್ನು ನೋಡಿದ ಅಧಿರಾಜ್ ವರ್ಮ ವೈಟ್ ನೋಟ್ಸನ್ನೇ ಮಾಡ್ದ. ಮೇಡಮ್ ನೀವಿಲ್ಲಿ ಇರೋದಕ್ಕಾಗಲ್ಲ, ಡ್ರೆಸ್ಸಿಂಗ್ ಕಂಪ್ಲೀಟ್ ಆಗೋವರೆಗೂ ಹೊರಗೆ ಕೂತ್ಕೊಳ್ಳಿ ಅನ್ನುತ್ತಾ ಅವಳನ್ನ ಕರ್ಕೊಂಡು ಹೋಗಿ ಕಾರಿಡಾರ್ನಲ್ಲಿರೋ ಚೇರ್ನಲ್ಲಿ ಕೂರಿಸ್ದ.
ಮರಳಿ ಒಳಗಡೆ ಹೋಗ್ತಿದ್ದ ದಾಸನನ್ನು ಕರೆದು ಮನೆಯಿಂದ ತಾನು ತಂದಿದ್ದ ಸೂಪ್ ಕೈಯಲ್ಲಿಟ್ಟು ಅಧಿರಾಜ್ ವರ್ಮ ಕೊಡಿ ಅಂತ ಹೇಳಿದ್ಲು ಆರಾಧ್ಯ. ಸರಿ ಮೇಡಮ್ ಅಂತ ಒಳಗಡೆ ಹೊರಟೋದ ದಾಸ್. ಅಷ್ಟರಲ್ಲಿ ಆರಾಧ್ಯ ಕೈಗಳು ಭಯದಿಂದ ಚಳಿ ಆಗೋಗಿದ್ವು. ತನಗೆ ಗೊತ್ತು ಆ ಗಾಯವನ್ನು ನೋಡಿ ಭಯ ಪಡ್ತೀನಿ ಅಂತ ಅಧಿರಾಜ್ ವರ್ಮ ತನ್ನ ಹಾಗೆ ಹೊರ ಕಳಿಸಿದ್ದಾನೆ ಅಂತ. ಅವನು ಆದಷ್ಟು ಬೇಗ ರಿಕವರಿ ಆಗಬೇಕು ಅಂತ ದೇವರಲ್ಲಿ ಪ್ರೇಯರ್ ಮಾಡ್ತಾ ಕೂತ್ಲು ಆರಾಧ್ಯ. ಡಾಕ್ಟರ್ ಹೊರಗೆ ಹೋಗೋದನ್ನು ಅಬ್ಸರ್ವ್ ಮಾಡಿ ಒಳಗಡೆ ಹೋದ ಆರಾಧ್ಯ ಕಂಗಾಲಾಗಿ ಡಾಕ್ಟರ್ ಏನಂದ್ರು ಅಂತ ಅಧಿರಾಜ್ ವರ್ಮನನ್ನು ಕ್ವಶ್ಚನ್ ಮಾಡಿದ್ಲು. ನಾಳೆ ಮನೆಗೆ ಹೊರಟೋಗ್ಬೋದು ಅಂದರು ಅಂತ ಅಧಿರಾಜ್ ವರ್ಮ ಕೂಲಾಗಿ ಆನ್ಸರ್ ಮಾಡ್ದ. ಇಷ್ಟು ಬೇಗನಾ ಅಂತ ಆಶ್ಚರ್ಯಪಟ್ಟ ಆರಾಧ್ಯ ಜೊತೆ ಇಲ್ಲಿದ್ದು ಮಾಡೋ ಕೆಲಸ ಏನಿದೆ, ಅದೇನೋ ಮನೆಗೆ ಹೋಗಿ ರೆಸ್ಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬಿಡು ಅಂತಂದ. ಸರಿ ಹಾಗಿದ್ರೆ ಹೋಗಿ ಚೇಂಜ್ ಮಾಡ್ಕೊಂಡು ಬಾ ಅಂತ ಇಂಟೆನ್ಸ್ ಆಗಿ ನೋಡ್ದ ಅಧಿರಾಜ್ ವರ್ಮ. ಏಯ್ ಯಾಕೆ ಈ ಡ್ರೆಸ್ ಚೆನ್ನಾಗಿಲ್ವಾ, ಆದರೆ ಇಲ್ಲಿ ನನ್ನ ಡ್ರೆಸ್ಸಸ್ ಏನಿಲ್ವಲ್ಲ ಅಂತ ಅಯೋಮಯವಾಗಿ ನೋಡ್ತಿದ್ದ ಆರಾಧ್ಯ ಜೊತೆ ಹೋಗಿ ನರ್ಸ್ ಡ್ರೆಸ್ ಹಾಕೊಂಡು ಬಾ ಪಾಪ ಅಂತ ಆರ್ಡರ್ ಮಾಡ್ದ ಅಧಿರಾಜ್. ಹಾಂ ಇವಾಗ ಆ ಡ್ರೆಸ್ ಯಾಕೆ ಅಂತಿದ್ದ. ಆರಾಧ್ಯನ ಒಂದು ನೋಟ ನೋಡ್ದ. ಅದರಿಂದ ಮೂತು ತಿರುಗಿಸ್ಕೊಳ್ತಾ ಹೋಗಿ ನರ್ಸ್ ಡ್ರೆಸ್ ಹಾಕೊಂಡು ಬಂದ್ಲು. ಅವಳನ್ನ ನೋಡ್ತಾ ಹತ್ರ ಬಾ ಅಂತ ಕರೆದ ಅಧಿರಾಜ್. ಯಾಕೆ ನಿಮಗೆ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳ್ದಾರ ತಾನೇ, ಮಲ್ಕೊಳ್ಳಿ ಅನ್ನುತ್ತಾ ಹತ್ರ ಹೋದ್ಲು ಆರಾಧ್ಯ. ನನಗೆ ನಿದ್ರೆ ಬರ್ತಿಲ್ಲ, ದಾಹ ಆಗ್ತಿದೆ ಅಂತಂದ ಅಧಿರಾಜ್. ಅವಳನ್ನೇ ಇಂಟೆನ್ಸ್ ಆಗಿ ನೋಡ್ದ. ಸರಿ ಹಾಗಿದ್ರೆ ವಾಟರ್ ತರ್ತೀನಿ ಅಂತ ಹಿಂದಕ್ಕೆ ತಿರುಗಿದ ಆರಾಧ್ಯಳ ಕೈ ಹಿಡ್ಕೊಂಡು ಹಿಂದಕ್ಕೆ ಕೆಳೆದು ತುಟಿಗಳ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು ನನ್ನ ದಾಹ ಇದರಿಂದ ಮಾತ್ರ ತೀರುತ್ತೆ ಅಂತ ಆರಾಧ್ಯಳ ಕೆಂಪಾದ ತುಟಿಗಳನ್ನ ಬೆರಳಿನಿಂದ ಸ್ಮೂತಾಗಿ ಸವರ್ತಾ ಹೇಳ್ದ ಅಧಿರಾಜ್. ಅವನ ಮಾತುಗಳಿಗೆ ಆರಾಧ್ಯ ಮುಖ ನಾಚಿಕೆಯಿಂದ ತುಂಬ ಹೋಗಲು, ಇನ್ನು ಮಾಡಿ ಸಾಕ್ಬಿಡು ಮಲ್ಕೋ, ನಿಜಕ್ಕೂ ಈ ಟೈಮ್ನಲ್ಲಿ ಕರೆಕ್ಟ್ ಪ್ರಾಪರ್ ರೆಸ್ಟ್ ಇರಬೇಕು ಅಂತ ಮುಖ ತಿರುಗಿಸ್ಕೊಂಡ್ಲು. ಆರಾಧ್ಯ ಮುಖದಲ್ಲಿದ್ದ ನಾಚಿಕೆನ ಇಷ್ಟವಾಗಿ ನೋಡ್ತಾ ಸ್ವಲ್ಪ ಸಮಯಕ್ಕೆ ನಿದ್ರೆಗೆ ಜಾರ್ಕೊಂಡ. ನಿದ್ರೆಯಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದ ಅಧಿರಾಜ್ ವರ್ಮನನ್ನ ಮೊಬೈಲ್ನಲ್ಲಿ ಪಿಕ್ ತಗೊಂಡು ಅವನ ಬೆಡ್ ಪಕ್ಕದಲ್ಲಿ ಚೇರ್ನಲ್ಲಿ ಕೂತು ಹಾಗೆ ತಿಳಿತದಂತೆ ಬೆಡ್ ಮೇಲೆ ತಲೆ ಇಟ್ಟು ನಿದ್ರೆಗೆ ಜಾರ್ಕೊಂಡ್ಲು ಆರಾಧ್ಯ. ಅಧಿರಾಜ್ ವರ್ಮ ನಿದ್ರೆಯಿಂದ ಮೇಲೆ ಇಳೋಷ್ಟರಲ್ಲೇ ಬೆಡ್ ಮೇಲೆ ತಲೆ ಇಟ್ಟು ಮುದ್ದಾಗಿ ನಿದ್ರಿಸ್ತಿದ್ದ ಆರಾಧ್ಯ ಕಾಣಿಸಿದ್ಲು. ಅವಳ ಮುಂಗುರಳನ್ನು ಸರಿ ಮಾಡ್ತಿದ್ರೆ ಏನಾದರೂ ಬೇಕಿತ್ತಾ ಅಂತ ಕಂಗಾರು ಪಡ್ತಾ ಟಕ್ಕನೆ ಎದ್ದುಬಿಟ್ಲ ಆರಾಧ್ಯ. ಓ ಯಾಕಿಷ್ಟೊಂದು ಗಾಬರಿ, ನನಗೇನು ಬೇಡ, ಪ್ಯಾಲೇಸ್ಗೆ ಹೋಗು ಅಂತಂದ ಅಧಿರಾಜ್. ಅಯ್ಯೋ ಈಗಷ್ಟೇ ತಿಳಿದೆ ನಿದ್ದೆ ಬಂದುಬಿಡ್ತು, ಇನ್ನಿಲ್ಲೇ ಇರ್ತೀನಿ ಪ್ಲೀಸ್, ನಿದ್ರೆ ಮಾಡಿದೆ ಅಂತ ಕೋಪ ಬಂದಿದೆಯಾ, ಹೋಗು ಅಂತ ಹೇಳ್ಬಿಡ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಹೇಳಿದ್ಲು ಆರಾಧ್ಯ. ನಾನು ನಾಳೆ ಡಿಸ್ಚಾರ್ಜ್ ಆಗಿ ಪ್ಯಾಲೇಸಿಗೆ ಬಂದುಬಿಡ್ತೀನಿ, ಇಲ್ಲಿದ್ದು ನೀನು ಮಾಡೋ ಕೆಲಸ ಏನಿದೆ ಅನ್ನುತ್ತಾ ದಾಸ್ನನ್ನು ಕರೆಸಿ ಮೇಡಮನ್ನು ಪ್ಯಾಲೇಸ್ನಲ್ಲಿ ಡ್ರಾಪ್ ಮಾಡು ಅಂತ ಆರ್ಡರ್ ಮಾಡ್ದ ಅಧಿರಾಜ್. ಏನು ಬೇಕಾಗಿಲ್ಲ, ನಾನು ಹೋಗಬಲ್ಲೆ, ನನಗೂ ಕೂಡ ಗೊತ್ತು ಅನ್ನುತ್ತಾ ಹೊರಗೊಟ್ಟೋದ ಆರಾಧ್ಯ ನಿಸ್ಸಹಾಯಕವಾಗಿ ನೋಡ್ತಾ ಅವಳನ್ನ ಫಾಲೋ ಆದ ದಾಸ್ ಕೂಡ. ಕಾರ್ನಲ್ಲಿ ಕೂತ ನಂತರ ಅವಳು ಕಾಲೇಜಲ್ಲಿ ಡ್ರಾಪ್ ಮಾಡೋದಕ್ಕೆ ಹೇಳಿದ್ರಿಂದ ಹಾಗೇ ಮಾಡ್ದ. ಕ್ಲಾಸ್ಗೆ ಮುಖ ಓದಿಸ್ಕೊಂಡು ಬಂದ ಆರಾಧ್ಯಳನ್ನು ನೋಡಿ ಏನಾಯಿತು, ಮುಖ ಯಾಕೆ ಹೀಗಿದೆ, ಒಳ್ಳೆ ಬಾಡೋದು ಮಸಾಲೆ ದೋಸೆ ಥರ ಆಗಿದೆ, ಒಂದೇ ದಿನಕ್ಕೆ ನನ್ನ ಮೇಲೆ ಅಷ್ಟೊಂದು ಕೋಪ ಬಂದ್ಬಿಡ್ತಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಕಾವ್ಯ. ಮತ್ತು ಹೌದು, ತಾವು ಬಿಟ್ರೆ ಇನ್ಯಾರೂ ಇಲ್ವಲ್ಲ ಅದಕ್ಕೆ ಅಂತ ವ್ಯಂಗ್ಯವಾಗಂದ್ಲು. ಅಷ್ಟರಲ್ಲಿ ಅವಳ ಹತ್ರ ಅಟೆಂಡರ್ ಬಂದ. ಆರಾಧ್ಯಮ್ಮ ನಿಮ್ಮನ್ನು ಭೇಟಿಯಾಗೋದಕ್ಕೆ ಯಾರೋ ಲೇಡಿ ಬಂದಿದ್ದಾರೆ ಅಂತ ಹೇಳ್ದ. ನನ್ನನ್ನು ಭೇಟಿ ಮಾಡೋದಕ್ಕಾ, ನೋಡೋದಕ್ಕೆ ಹೇಗಿದ್ದಾಳೆ, ನನಗಿಂತ ಸ್ವಲ್ಪ ದೊಡ್ಡೋಳಾಗಿದ್ದಾಳಾ ಅಂತ ನವ್ಯಾಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳಿದ್ಲು ಆರಾಧ್ಯ. ಇಲ್ಲಮ್ಮ ಮಧ್ಯ ವಯಸ್ಸಿನ ಹೆಂಗಸು ಅಂತ ಹೇಳಿ ಹೊರಟೋದ. ಆ ಬಂದು ಹೆಂಗಸು ಯಾರು ಅಂತ ಅರ್ಥ ಆಗದೆ ಹೊರಗೆ ಬಂದ ಆರಾಧ್ಯಗೆ ಎದುರಾಗಿ ಬಂದ್ಲು ಮಲ್ಲೇಶ್ವರಿ. ನೀನು ಈ ಕಡೆ ಯಾಕೆ ಬಂದೆ, ಇದು ನಿನ್ನ ಮಗಳು ಓದೋ ಕಾಲೇಜಲ್ಲ ಅಲ್ವಾ ಅಂದ್ಲು ಆರಾಧ್ಯ. ನಾನು ನಿನಗಾಗಿ ಬಂದೆ, ಹೊರಗೆಲ್ಲಾದರೂ ಲಂಚ್ ಮಾಡ್ತಾ ಮಾತಾಡ್ಕೊಳ್ಳೋಣವಾ ಅಂತ ಕೇಳಿದ್ಲು. ಓಹೋ, ಇದ್ಯಾವಾಗಿಂದ ನನಗೆ ನಿನ್ನ ಜೊತೆ ಲಂಚ್ ಮಾಡೋ ಇಂಟ್ರೆಸ್ಟ್ ನಿಜಕ್ಕೂ ಇಲ್ಲ, ಬಂದು ಕೆಲಸ ನೋಡಿಕೊಂಡು ಮನೆಗೆ ಹೋಗಿ, ನನ್ನ ಕ್ಲಾಸ್ ಇದೆ ಅಂತ ನೇರವಾಗಿ ಹೇಳಿಬಿಟ್ಲು ಆರಾಧ್ಯ. ಇವತ್ತು ನನಗೆ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಂದೆ ಆರಾಧ್ಯ. ನಿಮ್ಮ ತಂದೆ ನನ್ನ ಮದುವೆಯಾಗಿ ಮನೆಗೆ ಬಂದು ಹೊಸದರಲ್ಲಿ ಕೆಲವು ತಿಳಿಯದೆ ನಿನ್ನ ವಿಷಯದಲ್ಲಿ ಭೇದ ಮಾಡಿದೆ, ಅದಕ್ಕೆ ಮನಸ್ಫೂರ್ತಿಯಾಗಿ ಕ್ಷಮಿಸು ಅಂತ ಕೇಳ್ತಿದ್ದೀನಿ ಅಂತ ತಲೆ ತಗ್ಗಿಸ್ಕೊಂಡ್ಲು ಮಲ್ಲೇಶ್ವರಿ.